ಈ ದನಗಳು ಬಾಯಾಗಿ ಇಟ್ಕೊಂಡಿದ್ ಮೇವ್ನ ಸರಿ ಇಲ್ಲ ಅಂಥೇಳಿ ಯಾವಾಗಾರ ಉಗುಳಿದ್ ನೋಡಿರನ? ಹಂಗೆ ಉಗುಳಾಕ ಅವಕ್ಕೆ ರುಚಿ ಗೊತ್ತಾಗಂಗಿಲ್ಲ ಅಂತ್ರಿಪ್ಪ. ಬರೀ ವಾಸನೆ ನೋಡೇ ನಿರ್ಧಾರ ಮಾಡ್ತಾವಂತ್ರಿ ತಿನ್ಬೇಕೋ ತಿನ್ಬಾರ್ದು ಅಂಥೇಳಿ. ಎಷ್ಟ ಹಚ್ಚಗೆ ಬೆಳೆದಿರ್ಲಿ, ಎಷ್ಟ ಎತ್ತರ ಬೆಳೆದಿರ್ಲಿ, ಹುಲ್ಲಿಂದ ಬರೀ ಮ್ಯಾಲಿಂದ ಅಷ್ಟ ಕಡ್ದು ಉಳ್ದಿದ್ದನ್ನ ಅಲ್ಲೇ ಬಿಟ್ಟು ಮುಂದೆ ಹೋಗ್ತಾವ್ರಿ ದನ. ಮೂರನೇದು ಹೇಳೋದಾದ್ರೆ, ಯಾವ್ದ ಎಲ್ಲಿ ಹರೀರಿ, ಯಾವ್ದ ಹುಲ್ಲು ಕಡ್ಡಿ ಹಿಂಗೆ ಮುರಿರಿ, ಒಂದಿಲ್ಲ ಒಂದು ಥರದ ವಾಸನೆ ಬರ್ತಿರ್ತದ. ಹಂಗೆ ಯಾಕೆ ಬರ್ತಿರ್ತದ ಅಂದ್ರಿ, ಒಂದು ದನ ಮುಂದೆ ಹೋಗ್ಲಿ, ಇನ್ನು ನಾನು ಉಳಿಬೇಕಲ್ಲ ಅಂಥೇಳಿ ದನನ ಮುಂದೆ ಓಡಾಕು ಇರ್ಬೋದು. ಇನ್ನೊಂದು ಆಗಿದ್ದು ನೂನ ಸುಧಾರಿಸ್ಕೋಬೇಕಲ್ರಿ, ಅದಕ್ಕೆ 108 ಕೆಮಿಕಲ್ಲು ಬಿಡ್ತಿರ್ಬೋದು. ಇಷ್ಟಲ್ದ ದನ ಕಡ್ದು ಹೋಗಿದ್ದು ಹುಲ್ಲು ಮರನೇ ದಿನ ಒಂದು ಕಡ್ಡಿ ಇದ್ದಲ್ಲೇ 4-5 ಕಡ್ಡಿ ತೊಗೊಂಡು ಮತ್ತೆ ಹುಟ್ಟಿ ಬರ್ತೈತಿಲ್ರಿ. ಯಾಕೆ ಇರ್ಬೇಕ್ರಿಪ್ಪ ಈ ನಿಸರ್ಗದಾಗ ಈ ನಿಯಮ? ಇಲ್ಲಿ ಹುಲ್ಲು ಬದುಕಬೇಕು, ದನಾನು ಬದುಕಬೇಕು ಅನ್ನೋದೇ ನಿಯಮ ಅಲ್ಲೇನ್ರಿ? ಹಂಗಾಗೆ ಪ್ರಕೃತಿಯೊಳಗೆ 108 ಗಿಡಗಂಪುಡಿ, ಹುಲ್ಲು, ಕಸ ಕಡ್ಡಿ ಎಲ್ಲ ಬೆಳೆಯೋದು. ಅದಷ್ಟೇ ಯಾಕ್ರಿ, ಪ್ರಾಣಿ ಪಕ್ಷಿ ಒಳಗೇನ್ರಿ ಒಂದೊಂದು ಥರ ಅದಾವ, ಎಣ್ಸಾಕ್ ಆಗ್ಲಾರ್ದಷ್ಟೇ ಥರ ಅದಾವ. ನಾ ಹೇಳಿದ್ದಷ್ಟೇ ಬೆಳಿಲಿ, ನಾ ಹೇಳಿದ್ದಷ್ಟೇ ಬದುಕಲಿ ಅಂತ ಯುದ್ಧಕ್ಕೆ ನಿಂತ್ರ ಗೆಲ್ಲೋದು ಯಾರಂತ ನಾ ಹೇಳ್ಬೇಕೇನ್ರಿ?